ಹರಿಯಲಾರದ ಘೋರ ದೇಹದಾದಳು ಮುಳುಗಿದೆ, ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಮನದಿ ಮೂಡಿದ ಅಂಧಕಾರದಿ ಬೆಳಗಿಸೋ ಇಂದು ಭಾಸ್ಕರ. ಮನದಿ ಮೂಡಿದ ಅಂಧಕಾರದಿ ಬೆಳಗಿಸೋ ಇಂದು ಭಾಸ್ಕರ. ನೀಗಿಸೋ ಶೋಧನೆಯ ಗೈಯಲು, ಶೋಧನೆಯ ಕೈಯಲು ಶಾಂತಿ ನೀಡೋ ಶ್ಯಾಮಲಾಗ, ಶಾಂತಿ ನೀಡೋ ಶ್ಯಾಮಲಾಗ. ಹರಿಯಲಾರದ ಘೋರ ದೇಹದಾದಳು ಮುಳುಗಿದೆ, ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಒಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದೆನು ಇಂದು ತಾಪದೆ. ಒಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದೆನು ಇಂದು ತಾಪದೆ. ನೀಗಿಸೋ ಶೋಧನೆಯ ಗೈಯಲು, ನೀಗಿಸೋ ಶೋಧನೆಯ ಗೈಯಲು ಶಾಂತಿ ನೀಡೋ ಶ್ಯಾಮಲಾಗ, ಶಾಂತಿ ನೀಡೋ ಶ್ಯಾಮಲಾಗ. ಹರಿಯಲಾರದ ಘೋರ ದೇಹದಾದಳು ಮುಳುಗಿದೆ, ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನ ಇದೆಯಲ್ಲವೇ? ಇಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಪರಮಾತ್ಮನು ಹೇಳಿರುವನು. ಓ ದೇವ ಭಗವಾನ್ ಭಾಸ್ಕರ, ಈ ನಿನ್ನ ಜ್ವಾಲಾಂತ ಪ್ರಭೆಯಿಂದ ಸೃಷ್ಟಿಯು ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವುದು. ನೀನಾದರೂ ಖಂಡಿತವಾಗಿಯೂ ಈ ರಹಸ್ಯವನ್ನು ತಿಳಿದಿರಲೇಬೇಕು. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ಭಾಸ್ಕರ. ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಕರ್ಣ ಸೂರ್ಯದೇವಾಯ. ಕರ್ಣ, ಯಾರು? ನನ್ನ ತಪೋಭಂಗವನ್ನು ಏಕಾಗ್ರತೆಗೊಳಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಈ ಸೂರ್ಯದೇವನ ಜ್ವಾಲಾಂತ ಪ್ರಭೆನು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿಎಂದು ಕರೆಯುವರು ಕಂದ. ಕುಂತಿ ಯಾರು? ನನ್ನ ಎತ್ತ ತಾಯಿ. ಅಮ್ಮ, ಈ ನಿರ್ಭಾಗ್ಯನಾದ ಕರ್ಣನು ನಿನಗೆ ನಮಸ್ಕರಿಸನು ತಾಯಿ. ಕೀರ್ತಿಶಾಲಿಯಾಗೂ ಕಂದ. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದಂತಹ ದ್ರೋಹವೇನಾದರೂ ಹೇಳು ತಾಯಿ. ಬಹುದಿನದ ಬಯಕೆ ಬಲಿಸಿದಮ್ಮ, ಬಲಿಸಿದ ಮನ
ಕರುಣಾವ ಬೆಸಗಿದೆ ಸರಸಾವ ಅಮ್ಮ ತೋರಿದೆ ಕರುಣಾವ ಬೆಸಗಿದೆ ಸರಸಾವ ಮೌನವಿದೆ ಮಾತೆ ನುಡಿಯೇ ಮೌನವಿದೆ ಮಾತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಬಿಸಾಡಿದೆ ಅಮ್ಮ 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 ಜನಿಸಿದ ಮರುಕ್ಷಣವೇ ಜಲಕ್ಕೆ ಬಿಸಾಡಿದೆ ಮಗುವೊಮ್ಮ ನಾನಾಗ ಏನೆಂದು ನಾ ಹರಿದೆ ಅಮ್ಮ ಮಗುವೊಮ್ಮ ನಾನಾಗ ಏನೆಂದು ನಾ ಹರಿದೆ ಬಹುದಿನದ ಬಯಕೆ ಫಲಿಸಿತಮ್ಮ ಜನಿಸಿದ ಮರುಕ್ಷಣವೇ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಸೂತನ ಮಾತೆ ಮೌನವಿದೆ ಸೂತನ ಮಾತೆ ಮೌನವಿದೆ ಮೌನವಿದೆ ಗಂಗೆಯ ದಡದಲ್ಲಿ ಜನ್ಮವ ನೀಡಿದೆ ಅಮ್ಮ 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 ಗಂಗೆಯ ದಡದಲ್ಲಿ ಜನ್ಮವ ನೀಡಿದೆ ಬೆಳೆಸಿದ ಮಡಿಲಲ್ಲಿ ಜಲಕ್ಕೆ ಬೀಸಾಡಿದೆ ಅಮ್ಮ ಬೆಳೆಸಿದ ಮಡಿಲಲ್ಲಿ ಜನಕ್ಕೆ ಬೀಸಾಡಿದೆ ಬಹುದಿನದ ಬಯಕೆ ಫಲಿಸಿತಮ್ಮ ಜನಿಸಿದ ಮರುಕ್ಷಣವೇ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜರಜರಗಳು ತಿನ್ನದೆ ಬಿಟ್ಟು ಬಿಟ್ಟವು ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಬಹುಮಮತೆಯಿಂದ ನೋಡಿಕೊಳ್ಳುತ್ತಿದ್ದವು ಹೀಗಿರುವಲ್ಲಿ ನನ್ನನ್ನು ಸೂತ ಕುಲದವನು ಈನ ಕುಲದವನು ಎಂದು ಕರೆಯುತ್ತಿದ್ದಾಗ ನಾನು ನೊಂದು ಬೆಂದು ಕುಗ್ಗಿ ಹೋಗುತ್ತಿದ್ದಾಗ ಅಮ್ಮ ನೀನು ಒಂದೇ ಒಂದು ಮಾತಿನಿಂದ ಇದನ್ನೆಲ್ಲ ಬಗೆಹರಿಸಬಹುದಾಯ್ತಲ್ಲ ತಾಯಿ ಏಕಮ್ಮ ಸುಮ್ಮನಾದೆ ಅಮ್ಮ ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗವೆ ಅಮ್ಮ ಇಷ್ಟು ದೇಶದ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ ಕರುಣೆ ತೋರಿದೆಯಲ್ಲ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಅಮ್ಮ
ಮೊದಲೇ ನೊಂದು ಹೋಗಿರುವ ಈ ನನ್ನ ಹೃದಯಕ್ಕೆ ಈ ನಿನ್ನ ಮಾತುಗಳು ಶೂಳದಂತೆ ಹಿರಿಯುತ್ತಿರುವುದು. ಕರ್ಣ, ಅಮ್ಮ, ನೀನು ಬಾಲ್ಯದಲ್ಲಿ ಅದೆಷ್ಟು ಕಷ್ಟಗಳು ಪಟ್ಟೆಯೋ, ಅದೆಷ್ಟು ಅಪನಿಂದನೆಗಳು ಪಟ್ಟೆಯೋ, ಅದಕ್ಕೆಲ್ಲ ಈ ತಾಯಿಯೇ ಕಾರಣ. ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು ಮಗನೇ, ಕ್ಷಮಿಸು. ಅಮ್ಮ, ಅಮ್ಮ, ನೀನು ಈ ರೀತಿ ಮಾತನಾಡಬೇಡ. ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ? ನಿನ್ನನ್ನು ಪಾದ ಸೇವೆಯನ್ನು ಮಾಡಿದ ಆ ಭೀಮಾರ್ಜುನರಲ್ವೇ ಸುತ್ತದ ಸಾಲಿಗಳು. ಈ ಪಾಪಿಗೆ ಅಂತ ಪುಣ್ಯ ಎಲ್ಲಿಂದ ಬರಬೇಕು ತಾಯಿ? ಕರ್ಣ, ಅಮ್ಮ, ಆಗಿದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರನೇ ಸೇರಿ ಸುಖವಾಗಿ ಬಾಳು. ನನಗೆ ಸಮಾಧಾನವನ್ನು ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸುವವರೆಗೂ ಸ್ವಾಮಿಗೆ ದ್ರೋಹ ಮಾತ್ರ ಮಾಡಲಾರೆ. ಕರ್ಣ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬಿಡುತ್ತಿರುವೆನು. ಪಾಂಡವರಲ್ಲಿ ವೈರುತ್ಯನ ಕಳೆ, ಅವರನ್ನು ಉಳಿಸು ಕಂದ. ಅಮ್ಮ, ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಅವನ ಕಾರ್ಯಗಳು ನನ್ನಿಂದಲೇ ಸಾಧಿತಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆಯುವುದು ಧರ್ಮವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ಅಯ್ಯೋ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅವಮಾನದಿಂದ ತಲೆ ತಗ್ಗಿಸಲೇ? ಇಂತಹ ಸನ್ನಿವೇಶದಲ್ಲಿ ನೀನು ಈ ರೀತಿ ಮಾತನಾಡಬಹುದೇ? ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನು ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮ ಅಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬಾರ್ದೇ ಕಂದ? ಅಮ್ಮ, ಹೇಳಿದನು ಕೇಳಮ್ಮ. ಭಯವಿಲ್ಲ ಅಮ್ಮ, ಜಯವಿರೋ ತನಕ. ಭಯವಿಲ್ಲ ಅಮ್ಮ, ಜಯವಿರೋ ತನಕ. ಜಯ ಹರಿ ಕೃಷ್ಣನ ದಯವಿರೋ ತನಕ. ಅಮ್ಮ, ಪಂಚಪಾಂಡವರು ಪಂಚ ಪ್ರಾಣಗಳಂತೆ. ಪಂಚಪಾಂಡವರು ಪಂಚ ಪ್ರಾಣಗಳಂತೆ ಸಲಹುವ ನಮ್ಮ ಪುರಂದರ ವಿಠಲ. ಸಲಹುವ ನಮ್ಮ ಪುರಂದರ ವಿಠಲ. ಭಯವಿಲ್ಲ ಅಮ್ಮ, ಜಯವಿರೋ ತನಕ. ಜಯ ಹರಿ ಕೃಷ್ಣನ ದಯವಿರೋ ತನಕ. ಅಮ್ಮ, ಅಮ್ಮ, ಅಮ್ಮ. ಅಮ್ಮ, ಇದುವರೆಗೂ ಆ ನನ್ನ ಸಹೋದರರೆಂಬ ಭಾವನೆ ನನಗಿರಲಿಲ್ಲ ತಾಯಿ. ನನ್ನ ತಪ್ಪೇನು? ನೀನೇಕೆ ಚಿಂತಿಸುವೆ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಪರಮಾತ್ಮನು ಹೇಳಿರುವಾಗ ಅವರಿಗೆ ಪ್ರಾಣದ ಭಯ ಎಲ್ಲಿಂದ ಬರಬೇಕು ತಾಯಿ? ನಿಶ್ಚಯ ಕಂದ. ಲೋಕೈಕ ವೀರನಾದ ನೀನು ಆ ಪಾಂಡವರ ದ್ವೇಷ ನಟ್ಟಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಿ? ಕರ್ಣ, ಅಮ್ಮ, ಅವರಲ್ಲಿ ಕೂಡಿ ಬಾಳು ವಿಷಿದ್ರೆ ಬಿಡು ಕಂದ. ಆದರೆ ಆದರೆ ಯುದ್ಧರಂಗದಲ್ಲಿ ಪರಮುಖ ನಾವು ಕಂದ, ಪರಮುಖ ನಾವು. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ನಾನು ಮಡಿವೆನು.
ಅವನಲ್ಲಿರುವ ವಿಶ್ವಾಸವನ್ನು ನೀನೇ ಕಾಣುವೆಯಂತೆ. ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದಾಗ ಮನ್ನಣೆಯಿಂದ ಸಾಕಿ ಸಲುವುದನ್ನಲ್ಲವೇ? ಅಯ್ಯೋ, ಕುಲೈ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣ ತನ್ನ ಹೃದಯ ಸಖನನ್ನೇ ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಅವನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು. ಕರ್ಣ, ಅಮ್ಮ, ಇದೊಂದು ಮಾತನಾದರೂ ನಡೆಸಿಕೊಡು. ಯುದ್ಧ ರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವ್ರನ್ನು ಕೊಲ್ಲಬೇಡ ಕಂದ. ಅವ್ರನ್ನ ಉಳಿಸು ಕಂದ, ಉಳಿಸು ಮಗನೇ. ಅಮ್ಮ, ಯಾರನ್ನಾದರೂ ಉಳಿಸೋನು, ಆದರೆ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಏನೆಂದೇ ಕಂದ? ಅಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕ. ಅಮ್ಮ, ಅರ್ಜುನನಿಂದ ನಾನೇ ಮರಣ ಬಂದರು, ಇಲ್ಲ ನನ್ನಿಂದ ಅರ್ಜುನನೇ ಮೃತುಗೈದರು. ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ಕರ್ಣ, ಅಮ್ಮ, ಅರ್ಜುನ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು ಕಂದ, ನಾನು ನಿನಗೆ ಹೆಚ್ಚಿಗೆ ತೊಂದರೆಯನ್ನು ಕೊಡಿಸಲಾರೆ. ಇನ್ನೊಂದು ಮಾತು ಕೇಳಿದೆನು, ನಡೆಸಿಕೊಡುವೆಯಾ ಕಂದ? ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡದಾದ ಕಡುಪಾಪಿ ಎಂದು ಭಾವಿಸಿದೆಯಾ? ಸತ್ಯವಾಗಿ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದ ಹಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆ ಭಾಷೆಯನು ಬಿಡು ಚಿಂತೆಯ ಜನನಿ. ಅಮ್ಮ, ಅಮ್ಮ, ಆಗಬಹುದು. ಕರ್ಣ, ಆಯಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಎತ್ತ ಒಟ್ಟಗದೇ ಸಂತೋಷ. ಅಯ್ಯೋ, ಈ ವಿಚಾರವನ್ನು ನನ್ನ ಮಗನಲ್ಲಿ ನಾನು ಹೇಗೆ ತಾನೇ ಹೇಳಿಕೊಳ್ಳಲು? ಕರ್ಣ, ಅಮ್ಮ, ನೀನು ನನ್ನ ಭೂಮಿ ಯುದ್ಧ ಮಾಡುವಾಗ, ಅದರಲ್ಲೂ ಅರ್ಜುನ ಜೊತೆ ಯುದ್ಧ ಮಾಡುವಾಗ ತೊಟ್ಟ ಬಾಣವನ್ನು ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದಿಸಲಾಡಿದನು. ಈಗ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತಿಕೊಂಡನು. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಪಡೆದಳು.
ಇರಲಿ, ಪ್ರಪಂಚ ದೈವ ಎಲ್ಲವೂ ನನ್ನನ್ನು ಸಂಚು ಮಾಡುತ್ತಿರುವುದು. ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ನಾನು ಮಡಿವೆನು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮ ಇಬ್ಬರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ಅಮ್ಮ. ಅಮ್ಮ, ಸ್ವಲ್ಪ ಹೀಗೆ ಬಾ ಅಮ್ಮ. ಅಮ್ಮ, ಕರ್ಣ, ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬಹುವಿನಯದಿಂದ ಬೇಡಿಕೊಳ್ಳುವನು ತಾಯಿ. ಅದೇನು ತಿಳಿಸು ಕಂದ. ಅಮ್ಮ, ಈ ಯುದ್ಧವು ಮುಗಿವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರು ಹೇಳಬೇಡ ತಾಯಿ, ಹೇಳಬೇಡ. ದೈವವಶ ಅಮ್ಮ, ಕರ್ಣ, ಈ ಯುದ್ಧದಲ್ಲಿ ನಾನೇನರ ಮರಣವಾದರೆ ಸತ್ಯಸಂಧನನಾದ ಧರ್ಮರಾಯನಿಂದ ನನ್ನ ಉತ್ತರ ಕ್ರಿಯೆಗಳನ್ನು ನಡೆಸಿಕೊಡಬೇಕೆಂದು ಬಹುವಿನದಿಂದ ಬೇಡಿಕೊಳ್ಳುವನು ತಾಯಿ. ಅಯ್ಯೋ, ಇಂತಹ ಧರ್ಮ ಸಂಕಟಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅದೆಲ್ಲವೂ ನಾಶವಾಗಿ ಹೋಗಲಿ. ದುರದೋಳ್ ದುಡ್ಚಡಿಯ ದರ್ಪವಂ ಮುರಿವ ಶೌರ್ಯ ಪ್ರತಾಪಗಳೇ ಸಿರಿವಂ ವೈಭವದಿ ಮಹೇಂದ್ರ ಪದವಿಯೊಳ್ ಪೆತ್ತ ಸುಮಂತ್ರಿಸಿದೊಡೆ ನರದೇವತೆಗಳ್ ಬೆರಗಾಗಲ್ ಗುಣಾದನ ಪ್ರಖ್ಯಾತಿ ದೈವಾನುಕೂಲ. ದೈವಾನುಕೂಲ ಇಲ್ಲದವನು ಬದುಕಿದ್ದರೂ ವ್ಯರ್ಥ.